ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್. ಹಾಗೆ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಸಿಕ್ಕಾಬಿಟ್ಟೆ ಚಳಿ ಫ್ರೆಂಡ್ಸ್, ಕೊರೆ ಆ ಚಳಿ. ಸಂಜೆ 4 ಗಂಟೆ ಆಯಿತು ಅಂದ ತಕ್ಷಣ ಚಳಿ ಆಗುತ್ತೆ. ಆವಾಗ ನಾವು ಎಷ್ಟು ಕಾಫಿ ಕುಡೀಲಿ, ಹಾಗೆ ಎಷ್ಟು ಏನೇ ಸೈಡ್ಸ್ ತಿಂದ್ರೂ ಬಿಸಿಯಾಗಿ ಏನು ತಿನ್ನಷ್ಟು ನಮ್ಗಾಗಲ್ಲ. ಮತ್ತು ಹಾಗೆ ಬಿಸಿಯಾಗಿ ನಾವು ಇಷ್ಟಪಡೋವಂಥದ್ದು ಏನಾದ್ರು ತಿಂತಾ ಇರಬೇಕು, ತಿಂದ್ರೇ ನಮ್ಗೆ ಒಂಥರ ಖುಷಿ ಅಂತ ಅನ್ಸೋದು. ಆಲ್ಮೋಸ್ಟ್ ಫ್ರೆಂಡ್ಸ್ ನಾನು 4 ಗಂಟೆಯಿಂದನೋ ಲೆಮನ್ ಟೀ, ಜಿಂಜರ್ ಟೀ ಎಲ್ಲ ಕುಡಿದೆ 2-3 ಸಲ. ಆದ್ರೂ ನನಗೆ ಬಾಯಿ ಒಂಥರ ಸಪ್ಪೆ ಥರ ಅನ್ನಿಸ್ತು. ಸ್ವಲ್ಪ ಚಿಪ್ಸು ಆಳವಳು ಏನು ತಿಂದರೂ ನನ್ನ ಬಾಯಿಗೆ ಒಂಥರ ಅನ್ನಿಸ್ತೈತೆ. ಹಾಗಾಗಿ ಏನಾದರೂ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ಹೇಗಿರುತ್ತೆ ಅಂದ್ಕೊಂಡು ಅಡುಗೆ ಮನೆಗೆ ಬಂದೆ. ಏನಿದೆ ಅಂತೆಲ್ಲ ಹುಡುಕ್ದಾಗ ನನ್ನ ಫೇವ್ರೇಟು ಒಂದು ತಂದಿದ್ದೆ. ಆಲ್ಮೋಸ್ಟ್ ನೆನ್ನೆ ತೊಗೊಂಬಂದಿದ್ದೆ ದೇವಸ್ಥಾನಕ್ಕೆ ಹೋದಾಗ. ಹಾಗೆ ಅದರಿಂದ ಏನಾದ್ರು ಒಂದು ಮಾಡೋಣ ಅಂತ ಐಡಿಯಾ ಮಾಡಿದೆ. ಆಗ ನಾನು ತಕ್ಷಣ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕೇಳಿದೆ, ಏನು ಮಾಡ್ಬೋದು ಇದರಿಂದ, ಇದನ್ನ ಏನು ಮಾಡ್ಬೋದು ಅಂತ ಕೇಳಿದೆ. ಆಗ ಈ ಥರ ರೆಸಿಪಿ ಐಡಿಯಾ ಕೊಟ್ಟರು. ಅದಕ್ಕೆ ಮಾಡೋಣ ಅಂದ್ಕೊಂಡು ಇವಾಗ ಕಿಚನ್ ಒಳಗೆ ನುಗ್ಗಿದ್ದೀನಿ. ಬನ್ನಿ ಏನು ತಗೊಂಡಿದ್ದೀನಿ, ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಫಸ್ಟ್ ಫ್ರೆಂಡ್ಸ್. ಹಾಗೆ ಸ್ವೀಟ್ ಕಾರ್ನರ್ ತೊಗೊಂಬಂದಿದ್ದೀನಿ. ಇದು ನಿನ್ನೆ ಅಲ್ಲಿ ಮಾರ್ತಾಯಿದ್ರು, ಹಾಗಾಗಿ ಒಂದೆರಡು ತೊಗೊಂಡು ಬಂದಿದ್ದೆ. ಬೆಳಿಗ್ಗೆ ಆಲ್ಮೋಸ್ಟ್ ಫ್ರೈಡ್ ರೈಸ್ಗೆ ಹಾಕಿ ಒಂದು ಸ್ವಲ್ಪ ಮಿಕ್ಕೊಂಡಿತ್ತು. ಹಾಗಾಗಿ ಏನಾದರೂ ಮಾಡೋಣ, ಬಾಯಿಗೆ ಏನಾದರೂ ರುಚಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು, ಖಾರವಾಗಿ. ಹಾಗಾಗಿ ನಾನು ಇದನ್ನು ಸ್ವೀಟ್ ಕಾರ್ನರ್ನ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಬಂದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ ನಿಂಬೆ ರಸ ತೊಗೊಂಡಿದ್ದೀನಿ, ಮತ್ತು ಹಾಗೆ ಚೌಚೌ ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ, ಉಪ್ಪು, ಮತ್ತು ಹಾಗೆ ಅಚ್ಕಾರ ಪುಡಿ, ಗರಂ ಮಸಾಲೆ ಇದಿಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಇದರಿಂದ ಏನು ಮಾಡ್ತಾಳೆ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್. ಹಾಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಸ್ಟವ್ ಹಚ್ಕೊಂಡು ಸ್ಟವ್ಗಾದ್ಮೇಲೆ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ಪ್ಯಾನ್ ಇಟ್ಕೊಂಡು ಇವಾಗ ಒಂದು ಲೋಟ ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಸ್ವೀಟ್ ಕಾರ್ನರ್ನ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಒಂದು ಕುದಿ ಕುದ್ದಷ್ಟು ಒಂಥರ ರುಚಿಯಾಗಿ ಟೇಸ್ಟಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಒಂಚೂರು ಸ್ಪೂನ್ ಇದು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಹಾಕೋದಷ್ಟು ಒಂದು ಕುದಿ ಕುದ್ಕೊಳ್ಳಿ ಫ್ರೆಂಡ್ಸು. ನಾವು ಇದು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಬೆನಿಫಿಟ್ ಇದೆ ಫ್ರೆಂಡ್ಸ್. ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವೀಟ್ ಕಾರ್ನರಲ್ಲಿ ಸಿಕ್ಕಾಬಟ್ಟೆ ವೆಯ್ಟ್ ಲಾಸ್ ಮಾಡೋಕ್ಕೆ ವೆರೈಟಿಯಾಗಿ ಸಲಾಡ್ಗಳು, ಚಾಟ್ಗಳು ಎಲ್ಲ ಮಾಡ್ಕೊಂಡು ತಿನ್ಬೋದು. ಮತ್ತು ಹಾಗೆ ನಮಗೆ ದಿನಕ್ಕೆ ಒಂದಾದರೂ ಇಲ್ಲಾಂದರೆ ತಿಂಗಳಿಗೆ ಒಂದಾದರೂ ನಾವು ಸ್ವೀಟ್ ಕಾರ್ನರ್ ತಿನ್ನೋದ್ರಿಂದ ನಮಗೆ ಹಾರ್ಟ್ ಅಟ್ಯಾಕ್ ಆಗೋದನ್ನ ತಡೆಗಟ್ಟಿಸ್ಕೋಬೋದು. ಮತ್ತು ಹಾಗೆ ಈಗ ಒಂದು ಕುದಿದೆ, ಮತ್ತು ರಕ್ತದೊತ್ತಡ ಹೆಚ್ಚಾಗಿರುತ್ತೆ. ಮತ್ತು ಹಾಗೆ ನಮ್ಮ ವೆಯ್ಟ್ ಲಾಸ್ ಮಾಡೋಕ್ಕೆ ಆಗಲಿ ನಮಗೆ ಯಾವುದಕ್ಕೆ ತುಂಬಾ ಬೆನಿಫಿಟ್ ಇದೆ ಫ್ರೆಂಡ್ಸ್ ಸ್ವೀಟ್ ಕಾರ್ನರ್ದಿಂದ. ಆಲ್ಮೋಸ್ಟ್ ವಾರಕ್ಕೆ ಒಂದ್ಸಲಿನಾದ್ರು ಸ್ವೀಟ್ ಕಾರ್ನರ್ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಫ್ರೆಂಡ್ಸ್. ಹಾಗೆ ಬಂದು ಇವಾಗ ಸ್ವೀಟ್ ಕಾರ್ನರ್ ಅಂತ ನಮ್ಮ ಹಳ್ಳಿ ಸೈಡಲ್ಲಿ ಜೋಳ ಫ್ರೆಂಡ್ಸ್, ಮೆಕ್ಕೆಜೋಳ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದರಿಂದ ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ, ಮತ್ತು ಅದರಿಂದ ನಾವು ಹಾಗೆ ಹಸಿದು ಬೇಯಿಸ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಇವಾಗ ನಾನು ಅದನ್ನು ಒಂದು ಕುದಿಸ್ಕೊಂಡು ಸ್ವಲ್ಪ ನೀರೆಲ್ಲನೂ ಸೋಸ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ಬಂದು 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಫ್ರೆಂಡ್ಸ್ ಸ್ವಲ್ಪ ಡ್ರೈ ರೋಸ್ಟ್ ಇದ್ದರೆ ಸಾಕು, ಹೆವಿ ರೋಸ್ಟ್ ಮಾಡಿಕೊಂಡ್ರೆ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಆಗುತ್ತೋ ಇಲ್ವೋ ಅನ್ನಂಗೆ ರೋಸ್ಟ್ ಮಾಡಿಕೊಂಡು ಇವಾಗ ನಾನು ಇದು ಸ್ವೀಟ್ ಕಾರ್ನರ್ ಹಾಕ್ತಾಯಿದ್ದೀನಿ. ಸ್ವೀಟ್ ಕಾರ್ನರ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸ್ವಲ್ಪ ಎಣ್ಣೆಲಿ ಫ್ರೆಂಡ್ಸ್, ನೀವು ಬೇಕು ಅಂದರೆ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಟರ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬೇಕು ಅಂತಂದರೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಕು. ಜಾಸ್ತಿ ಹಾಕ್ಬಿಟ್ಟು ಜಾಸ್ತಿ ಎಣ್ಣೆ ಹಾಕಿದ್ರೆ ಟೇಸ್ಟ್ ಇರೋಲ್ಲ. ಮತ್ತು ಹಾಗೆ ಗರಂ ಮಸಾಲ ಮತ್ತು ಅಚ್ಕಾರ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಪೆಪ್ಪರ್ ಪೌಡ್ರನ್ನ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಪೆಪ್ಪರ್ ಪೌಡ್ರನ್ನೂ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡ್ರು. ಮತ್ತು ಹಾಗೆ ಬಂದು ಚೆನ್ನ ಮಸಾಲ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನಾನು ಅದು ಎರಡನ್ನೂ ಹಾಕಿಲ್ಲ, ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಬಂದು ನಾನು ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡು ಜಾಮೂನ್ ಟೊಮೊಟೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಲಾಡ್ಗೆ ಆಗಲಿ ಹಾಗೆ ಚಾಟ್ ಮಸಾಲೆ ಮಾಡೋಕ್ಕಾಗಿ ಎಲ್ಲದಕ್ಕೂ ಜಾಮೂನ್ ಟೊಮೊಟೊ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟು ನಾನು ಜಾಮೂನ್ ಟೊಮೊಟೊ ಇಲ್ದಿರೋದು ಕಡೆಯಿಂದ ಹುಳಿ ಟೊಮೊಟೊ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ, ದಪ್ಪದ್ರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಚೆನ್ನಾಗಿ ರೋಸ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕರ್ಬೇವು ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತಿಂತಾಯಿದ್ರೆ ತಿನ್ನಬೇಕು ಆಗುತ್ತೆ. ನಮಗೆ ಸಂಜೆ ಟೈಮಲ್ಲಿ ಏನಾದರೂ ಒಂದು ಮಾಡ್ಕೊಂಡು ತಿಂತಾ ಇರಬೇಕು ಬಿಸಿಗೆ. ಚಳಿಗಾಲ ಮಳೆಗಾಲ ಬಂತು ಅಂದರೆ ನಮ್ಮಲ್ಲಿ
ತುಂಬಾ ಚಾಟ್ಗಳು ಇದೇ ನಡೀತೆ, ಬಿಸಿ ಬಿಸಿ ಐಟಮ್ಗಳೇ ತುಂಬಾ ನಡೀತಾ ಇರುತ್ತೆ. ಮತ್ತು ಹಾಗೆ ಫ್ರೆಂಡ್ಸ್ ನನಗೆ ಉಪ್ಪು ಸಾಲ್ಟೇಜ್ ಅಂತ ಅನ್ನಿಸ್ತು, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಹಾಗೆ ಅಚ್ಚ ಖಾರ ಪುಡಿ ಜಾಸ್ತಿ ಹಾಕೋತಾ ಇದ್ದೀನಿ. ಯಾಕಂದರೆ ಖಾರವಾಗಿ ಕ್ರಿಪ್ಸಿಯಾಗಿ ಸಿಗಬೇಕು ಅಂತ ಅಂದ್ಬಿಟ್ಟು ಇವತ್ತು ನಾನು ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಹೇಗೆ ಬೇಕೋ ಆಗ ಖಾರ ಹಾಕ್ಕೊಳ್ಳಿ ಅಚ್ಚ ಖಾರ ಪುಡಿನ. ಫ್ರೆಂಡ್ಸ್ ಈಗ ಫೈನಲಿ ರೆಡಿ ಆಯಿತು. ವರ್ಷ ಅಂತೂ ಕಾಯ್ತಾ ಇದ್ದಾಳೆ, ಏನು ಮಾಡ್ತೀರಾ ಅವಳಿಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್ ನಾನು ಇದು ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಇವಾಗ ಇಬ್ರಿಗೂ ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀವಿ. ಫ್ರೆಂಡ್ಸ್ ಸಂಜೆ ಟೈಮಲ್ಲಿ ಈ ಥರ ಚಳಿಗೆ ತಿಂತಾಯಿದ್ರೆ ನೋಡಿ ಫ್ರೆಂಡ್ಸ್, ಹೊರಗಡೆ ಹೋಗಿ ದುಡ್ಡು ಕೊಟ್ಟು ನಾವು ತಿನ್ನೋದಕ್ಕಿಂತನೂ ಮನೆಯಲ್ಲೇ ನಾವು ಕಲಿತ್ಕೊಂಡು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಹೊರಗಡೆ ತಿಂತೀವಿ ಅಂದರೆ ಒಂದಕ್ಕೆ ಡಬಲ್ ಇರುತ್ತೆ. ಒಂದು ಸಣ್ಣದ್ರಲ್ಲಿ ತೊಗೋತೀವಿ ಅಂದರೆ ಒಂದು ಮಿನಿಮಮ್ ಸಣ್ಣ ಬೌಲಲ್ಲಿ ಕೊಡ್ತಾರೆ, ಅದ್ರಲ್ಲಿ ತೊಗೊಂಡ್ರೆ ಇಲ್ಲಾಂದ್ರೂ 30 ರೂಪಾಯಿ 40 ರೂಪಾಯಿ 50 ರೂಪಾಯಿ ಎಲ್ಲ ಗಂಟೆ ಆಗುತ್ತೆ. ಹಾಗೆ ಮನೆಯಲ್ಲೇ ರುಚಿಕರವಾಗಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮೇಲೆ ಸಣ್ಣದು ಚೌಚೌ ಇತ್ತು, ಹಾಗಾಗಿ ಮೇಲೆ ಸಣ್ಣ ಚೌಚೌ ಹಾಕಿದ್ದೀನಿ. ನೀವು ಆಮೇಲೆ ಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪೇಪರ್ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಫೈನಲಿ ರೆಡಿ ಆಯಿತು. ಸಿಕ್ಕಾಬಟ್ಟೆ ನನಗಂತೂ ಬಾಯಲ್ಲಿ ನೀರು ಬರ್ತೈತೆ, ಇದು ಹೇಗಿದೆ ಹೇಗೆ ಅಂತ. ಫ್ರೆಂಡ್ಸ್ ಹಾಗೆ ಚಾಟ್ ಮಸಾಲೆ ಹೇಗಿತ್ತು ಹೇಗೆ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್ ಹಾಗೆ ವರ್ಷನೂ ಓದ್ತಾ ಇದ್ದಾಳೆ, ಅವಳಿಗೂ ಕೊಡೋಣ ಇವಾಗ, ಅವಳು ಹೇಗಿರುತ್ತೆ ಅಂತ ನೋಡ್ತಾಳೆ. ಆಲ್ಮೋಸ್ಟ್ ಅವಳಿಗೆ ಇದು ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ, ಆದರೂ ಮಾಡಿದೆ. ಇದು ಐಡಿಯಾ ಕೊಟ್ಟಿದ್ದು ನಮ್ಮ ಮನೆಯವರು, ಅವ್ರ ಐಡಿಯಾ ತಗೊಂಡು ನಾನು ಇವತ್ತು ಮಾಡಿದ್ದೀನಿ. ಯಾಕಂದರೆ ಫಸ್ಟ್ ಟೈಮ್ ಮಾಡಿದ್ದು ಫ್ರೆಂಡ್ಸ್, ಫಸ್ಟ್ ಟೈಮ್ ಮಾಡಿದ್ರೂ ತುಂಬಾ ಚೆನ್ನಾಗಿ ಬಂದಿದೆ, ಸಖತ್ತಾಗಿದೆ, ಮಾಡಬೇಕು ಅಂತ ಅನ್ನಿಸ್ತದೆ, ಪದೇ ಪದೇ ಅನ್ನಿಸ್ತದೆ. ಹಾಗೆ ಫ್ರೆಂಡ್ಸ್ ಹೊರಗಡೆ ಹೋಗಿ ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲೇ ಮಾಡಿಕೊಂಡು ನಮ್ಮ ಹೆಲ್ತನ್ನು ನಮ್ಮ ಆರೋಗ್ಯನ ನಾವು ನೋಡ್ಕೋಬೇಕು. 10 ನಿಮಿಷ ತಾಳ್ಮೆ ಆದರೂ ನಿಧಾನವಾಗಿ ಏನು ಬೇಕೋ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಹೊರಗಡೆ ದುಡ್ಡು ಕೊಟ್ಟು ವೇಸ್ಟ್ ಮಾಡ್ಕೋಬೇಡಿ, ಮನೆಯಲ್ಲೇ ತಂದು ತಿನ್ನೋಕ್ಕೆ ಟೈಮ್ ಕೊಟ್ಟು ಸ್ವತಃ ಅಡುಗೆ ಮಾಡಿ ತಿಂದು ಟೈಮ್ ಕೊಟ್ಟು ಅದರಲ್ಲಿ ನಮ್ಮ ಎನರ್ಜಿಗಳನ್ನ ಆರೋಗ್ಯನ ನಾವು ಕಾಪಾಡ್ಕೋಬೇಕು. ವರ್ಷ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳಿದ್ರು. ಬಾಯ್ ಫ್ರೆಂಡ್ಸ್.